ಕುವೆಂಪು ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಅವರು ಸಹ ಭಾಗಿಯಾಗಿದ್ದರು. ಘಟಿಕೋತ್ಸವದಲ್ಲಿ ಭಾಗಿಯಾಗಿ ಗುಣಮಟ್ಟದ ಶಿಕ್ಷಣ ಜೊತೆಗೆ ಸಂಶೋಧನೆಗೆ ಒತ್ತು ನೀಡಬೇಕು ವಿದ್ಯಾರ್ಥಿಗಳು ಅಂತಕ್ಕಂಥ ಸಲಹೆಯನ್ನು ಕೊಟ್ಟರು. ಜೊತೆಗೆ ಈ ಬೇಸಿಕ್ ಸೈನ್ಸ್, ಬೇಸಿಕ್ ಆರ್ಟ್ಸ್ ಅಂದರೆ BA, BSc, BCom ಇದಕ್ಕೆ ಸೇರೋರ ಸಂಖ್ಯೆ ಇಳಿಕೆ ಆಗ್ತಾ ಇದೆ ಅಂಥೇಳಿ ವಿಷಾದವನ್ನು ಸಹ ವ್ಯಕ್ತಪಡಿಸಿದರು. ಅವರು ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ನಾವು ನಮ್ಮ BA, BSc, BCom ಇವತ್ತು BBA, BCA ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವು ನಮ್ಮ ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ, ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ನಾವು ಬೋಧನೆ ಮಾಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ BA ಸೇರ್ತಕ್ಕಂಥವರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಆಗ್ತಾ ಇದೆ. ಈಗ ನಮ್ಮ ಕಾಲೇಜುಗಳಲ್ಲಿ ನಾವು ಸುಮಾರು ಈ ವರ್ಷ ನಾವು ಮಂಜೂರು ಮಾಡಿರ್ತಕ್ಕಂಥ ಸೀಟುಗಳಲ್ಲಿ ಸುಮಾರು 70,000 ಸೀಟನ್ನು ನಾವು ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ಈ ವರ್ಷ ನಾವು ಕೆಲವು ವಿಭಾಗಗಳು, ಕೆಲವು ಕೋರ್ಸ್ಗಳನ್ನು, ಕೆಲವು ಕಾಲೇಜುಗಳಲ್ಲಿ ಸುಮಾರು 19,000 ಹೊಸದಾಗಿ ನಾವು ಸೇರ್ಪಡೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಆದರೆ ಒಟ್ಟಾರೆಯಾಗಿ ನಾವು ಸುಮಾರು ಈಗ ಒಂದು 55,000 ಸೀಟುಗಳನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ಕಳೆದ 2024ರಲ್ಲಿ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ AEDP ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ 4 ವಿಭಾಗಗಳಲ್ಲಿ 4 ಸೆಕ್ಟರಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ನಾವು ರಿಟೈಲ್, ಇ-ಕಾಮರ್ಸ್, ಆಮೇಲೆ ಲಾಜಿಸ್ಟಿಕ್ಸ್ ಮತ್ತು BFSI ಈ 4 ವಿಭಾಗಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 45 ಕಾಲೇಜುಗಳಿಂದ ಪ್ರಾರಂಭ ಆಗಿ ಈ ವರ್ಷ ನಾವು ಸುಮಾರು 145-50 ಕಾಲೇಜುಗಳಲ್ಲಿ ಈ ವರ್ಷ ನಾವು ಪ್ರವೇಶಾತಿಯನ್ನು ಕೊಡ್ತಾ ಇದ್ದೀವಿ. ಸುಮಾರು 3,840 ವಿದ್ಯಾರ್ಥಿನಿಯರು ಸೇರೋದಕ್ಕಾಗ್ತಾ ಇದೆ. ಇದರ ವಿಶೇಷತೆ ಏನಂದರೆ 2 ವರ್ಷ ಕಾಲೇಜಿನಲ್ಲಿ ಅವರು ಅಧ್ಯಯನ ಮಾಡ್ತಾರೆ. 3ನೇ ವರ್ಷಕ್ಕೆ ಅವರು ಆ ಸಂಬಂಧಿತ ಸೆಕ್ಟರ್ ಏನು ರಿಟೈಲ್ ವಿಭಾಗಕ್ಕೆ ಹೋಗಿ ಅಲ್ಲಿ ಅವರು ಕಲಿತಕ್ಕಂಥದ್ದಾಗತ್ತೆ. 1 ವರ್ಷ ಅವರಿಗೆ ಸ್ಟೈಪೆಂಡ್ ಕೂಡ ಸಿಗುವಂಥದ್ದಾಗತ್ತೆ. 1 ವರ್ಷ ಅವರು 5ನೇ ಮತ್ತು 6ನೇ ಸೆಮಿಸ್ಟ್ರಲ್ಲಿ ಸ್ಟೈಪೆಂಡ್ ಸಿಕ್ಕಿ ನಂತರ ಉದ್ಯೋಗ ಲಭ್ಯತೆ ಅವಕಾಶಗಳು ಜಾಸ್ತಿ ಆಗ್ತವೆ. ಈ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ. ಈ ರೀತಿ ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ನಾವು ಸಾಲವನ್ನು ಪಡೆದು ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣದಲ್ಲಿ ಕೌಶಲ್ಯಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ಪ್ರಯತ್ನದ ಭಾಗವಾಗಿ 40 ಡಿಗ್ರಿ ಕಾಲೇಜು ರಾಜ್ಯದಲ್ಲಿ ನಾವು ಮಾಡೆಲ್ ಡಿಗ್ರಿ ಕಾಲೇಜಸ್ ತಗೋಬೇಕು. ನಾವು ಲ್ಯಾಬ್ಸ್ ಅನ್ನು ಇಂಪ್ರೂವ್ ಮಾಡಬೇಕು. ಅದು ಕಾಮರ್ಸ್ಗೆ ಸಂಬಂಧಿತ ಇರ್ಬೋದು, ಅಥವಾ ಬೇರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಬೇರೆ ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಯಾವುದಕ್ಕೆ ಆಗಲಿ ನಾವು ಉತ್ಕೃಷ್ಟವಾದಂಥ ಒಂದು ಲ್ಯಾಬ್ಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಆನ್ಲೈನ್ ಕೋರ್ಸ್ ಕೊಡುವಂಥದ್ದು ಇರ್ಬೋದು, ಅಥವಾ ಅಲ್ಲೇ ಟ್ರೈನಿಂಗ್ ಕೊಡುವಂಥದ್ದು ಇರ್ಬೋದು. ಅವರ ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡತಕ್ಕಂಥ ಒಂದು ಪ್ರಯತ್ನ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ಸದ್ಯದಲ್ಲೇ ಅಂತಿಮ ನಾವು ಸಹಿಯನ್ನು ಮಾಡ್ತಾ ಇದ್ದೇವೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ. ಅದನ್ನು ಕೂಡ ನಾವು ತ್ವರಿತವಾಗಿ ಅದನ್ನು ಇಲ್ಲಿ ಪ್ರಾರಂಭ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ಈ ರೀತಿ ಹಲವಾರು ಪ್ರಯತ್ನ. ಈಗ ನಾವು ವಿಶೇಷವಾಗಿ ಇವತ್ತು ನಾವೆಲ್ಲರೂ ಉದ್ಯೋಗ ಅಂತ ಮಾತಾಡ್ತೇವೆ. ಇವತ್ತು ಜಾಗತೀಕರಣದ ವ್ಯವಸ್ಥೆಯಲ್ಲಿ ಇವತ್ತು ಆಂಗ್ಲ ಭಾಷೆಗೆ ಭಾಳಷ್ಟು ಪ್ರಾಮುಖ್ಯತೆ